ಇನ್ನು ಆರೋಪಿಗಳೆಲ್ಲ ಜೈಲು ಪಾಲಾದ್ರೆ ಅವರ ಕುಟುಂಬಗಳು ಕಣ್ಣೀರಲ್ಲಿ ಕೈ ತೊಳಿತಿವೆ. ಮನೆ ಮಗ ಏನೂ ತಪ್ಪು ಮಾಡಿಲ್ಲ ಅಂತ ಗೋಳಾಡ್ತಿದ್ದಾರೆ. ಏನೋ ದರ್ಶನ್ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ವೈದ್ಯರು ದರ್ಶನ್ಗೆ ಕೌನ್ಸಿಲಿಂಗ್ನ ಅಗತ್ಯ ಇದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ದರ್ಶನ್ಗೆ ಕಾಡ್ತಿದೆಯಾ ಮಾನಸಿಕ ಕಾಯಿಲೆ? ಕೌನ್ಸಿಲಿಂಗ್ ಆಗದಿದ್ರೆ ಅಚಾತುರ್ಯದ ಆತಂಕ. ಸ್ಟಾರ್ ಗಿರಿ, ಕೋಟಿ ಕೋಟಿ ಹಣ, ಐಷಾರಾಮಿ ಜೀವನ, ಇಷ್ಟೆಲ್ಲ ಇದ್ರೂ ದರ್ಶನ್ ಮಾತ್ರ ಪದೇ ಪದೇ ಕ್ರೈಮ್ ಕೇಸ್ಗಳಲ್ಲಿ ಸಿಲುಕಿಕೊಳ್ತಿದ್ದಾರೆ. ಒಂದಿಲ್ಲೊಂದು ಕೇಸ್ನಲ್ಲಿ ಸದ್ದು ಮಾಡ್ತಾನೆ ಇದ್ದಾರೆ. ಇದಕ್ಕೆಲ್ಲ ಕಾರಣವೇ ಮಾನಸಿಕ ಕಾಯಿಲೆ ಎನ್ನಲಾಗ್ತಿದೆ. ದರ್ಶನ್ ಮಾಡಿಕೊಂಡ ಗಲಾಟೆಗಳನ್ನ ನೋಡಿದ್ದ ಮಾನಸಿಕ ರೋಗ ತಜ್ಞೆ ಡಾಕ್ಟರ್ ಚಂದ್ರಿಕಾ ದರ್ಶನ್ಗೆ ಸರಿಯಾದ ಕೌನ್ಸಿಲಿಂಗ್ನ ಅಗತ್ಯವಿದೆ, ಇಲ್ಲದೆ ಹೋದ್ರೆ ದೊಡ್ಡ ಅಚಾತುರ್ಯ ಮಾಡಿಕೊಳ್ತಾರೆ ಅಂತ ಎಚ್ಚರಿಸಿದ್ರಂತೆ. ಅವ್ರಿಗೆ ಒಂದು PTSD ಅಂತ ಹೇಳಿ ಪೋಸ್ಟ್ ಟ್ರಾಮೆಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಆಗಿರ್ಬೋದು, ಇಟ್ ಬಿ ಈಸ್ ಇನ್ ಡಿಪ್ರೆಷನ್ ಆಗಿರ್ಬೋದು, ಚೈಲ್ಡ್ಹುಡ್ ಟ್ರಾಮಾನೂ ಆಗಿರ್ಬೋದು. ಇವೆಲ್ಲನೂ ಅವ್ರ ಬ್ರೈನಲ್ಲಿ ಇರ್ತವೆ. ಅದು ಟ್ರಿಗರ್ಸ್ ಒಂದು ಇನ್ಸಿಡೆಂಟ್ ಕಾಸ್ ಆದ ತಕ್ಷಣವೇ ನಮ್ಮ ಒಂದು ಬ್ರೈನಲ್ಲಿ ನೆಗೆಟಿವ್ ಕೆಮಿಕಲ್ಸ್ ಎಲ್ಲ ಪ್ರೊಡ್ಯೂಸ್ ಆಗಿ ಶುರುವಾಗ್ಬಿಡುತ್ತೆ. ದರ್ಶನ್ ಜೊತೆಗಿದ್ದವರು ಜೈಲು ಪಾಲು, ಹೆತ್ತವರು ಕಣ್ಣೀರು. ನಟ ದರ್ಶನ್ ಮೇಲಿನ ಅಭಿಮಾನದಿಂದ ಹಲವರು ಜೈಲು ಸೇರುವಂತಾಗಿದೆ. ಮಂಡ್ಯ ಜಿಲ್ಲೆಯ ನಂದೀಶ್ ಕೂಡ A5 ಆರೋಪಿಯಾಗಿ ಜೈಲು ಸೇರಿದ್ದಾನೆ. ನಂದೀಶ್ ಕುಟುಂಬದ ಸಂಕಷ್ಟವನ್ನ ಕೇಳೋರಿಲ್ಲದಂತಾಗಿದೆ. ಮಂಡ್ಯ ತಾಲೂಕಿನ ಚಾಮಲಾಪುರದಲ್ಲಿರುವ ಕುಟುಂಬದವರು ಬೆಂಗಳೂರಿಗೆ ಬಂದು ಜೈಲಿನಲ್ಲಿರೋ ನಂದೀಶ್ನ ನೋಡಲಾಗದೆ ಕಣ್ಣೀರಿಡ್ತಿದ್ದಾರೆ. ಸ್ನೇಹಿತ ವಾಹನದ ವ್ಯವಸ್ಥೆ ಮಾಡಿದರೂ ಡೀಸೆಲ್ಗೂ ಹಣವಿಲ್ಲದೆ ವಕೀಲರನ್ನ ನೇಮಿಸಲು ಶಕ್ತಿ ಇಲ್ಲವಾಗಿದೆ. ನಂದೀಶ್ ತಾಯಿ ಅಸ್ತಮದಿಂದ ಬಳಲುತ್ತಿದ್ದು ಅಕ್ಕ ನಂದಿನಿ ಕಣ್ಣೀರು ಹಾಕ್ತಿದ್ದಾರೆ. ಈಗ ನಾವು ಓನಾಗಿ ಮುಂದುವರಿತೀವಿ ಅಂದ್ರೆ ನಮಗೆ ತುಂಬಾ ಕಷ್ಟ ಇದೆ, ಸಹಾಯ ತಗೊಳ್ಳೇಬೇಕು. ತುಂಬಾ ಕೆಟ್ಟಿದೆ ಸರ್. ಅವನ್ ಕೊಡೋ ದುಡ್ಡಲ್ಲೇ ನಾವು ಜೀವನ ಮಾಡ್ಕೊಂಡು ಹೋಗ್ತಿದ್ವಿ. ಇವಾಗ ನಮಗೆ ಇನ್ನು ದುಡಿಯೋರು ಯಾರು ಇಲ್ಲ. ನಮ್ಮ ಅಪ್ಪನ ಕೈಯಲ್ಲೂ ಆಗಲ್ಲ, ನಮ್ಮ ಅಮ್ಮನೂ ಹುಷಾರಿಲ್ಲ. ಇವಾಗಂತೂ ಇದ್ದಿದ್ದು ಈ ಪ್ರಕರಣ ಆದ್ಮೇಲೆ ಇದ್ದಿದ್ದು ಹಾಸಿಗೆ ಹಿಡಿದವರು ಅವರು. ದರ್ಶನ್ ಅಭಿಮಾನಿಗಳ ಸಂಘದ ಚಿತ್ರದುರ್ಗದ ಅಧ್ಯಕ್ಷ ರಾಘು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾನೆ. ಆದ್ರೆ ಇದರಿಂದ ರಘು ತಾಯಿ ಮಂಜಮ್ಮ ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದಾಳೆ. ತಾಯಿ ನೋಡಕ್ಕಂತ ಬರ್ತಾ ಇದ್ದ, ಬಂದು ಮಾತಾಡ್ಸ್ಕೊಂಡು ಹೋಗೋನು, ಏನಾರು ಮಾಡಿದ್ರೆ ಅಮ್ಮ ಊಟ ಮಾಡೋನು, ಹೋಗೋನು. ತಾಯಾರಿಗಾಗ್ಬಿಟ್ಟು ಈಗ 1 ವರ್ಷ ಆಯ್ತು ನಂಗೆ ಮೈಂಡ್ ಆಫ್ ಆಗಿ. ಅವರು ಇವತ್ತು ನಾಳೆ ಅನ್ನಂಗೆ ಇದಾರಣ, ಏನು ಅಂತ ಗೊತ್ತಿಲ್ಲ ಇನ್ನು. ಡಿ ಬಾಸ್ ಅಂತ ದರ್ಶನ್ ಹಿಂದೆ ಬಿದ್ದವರು ಇವತ್ತು ಕಂಬಿ ಹಿಂದೆ ಸೇರಿದ್ದಾರೆ. ಇತ್ತ ಅವರನ್ನೇ ನಂಬಿಕೊಂಡಿದ್ದ ಕುಟುಂಬಗಳು ಕಣ್ಣೀರಾಗ್ತಿವೆ. ಬ್ಯೂರೋ ರಿಪೋರ್ಟ್ TV9.